ಎಲ್ರಿಗೂ ನಮಸ್ಕಾರ. ಈಗ ರಮೇಶ್ ಅಣ್ಣವ್ರು ಹೇಳ್ದಂಗೆ ನಾನು ಕಾನೂನಿನ ಹೋರಾಟದಲ್ಲಿರೋದ್ರಿಂದ ನಾನು ಜಾಸ್ತಿ ಮಾತಾಡೋಂಗಿಲ್ಲ. ಹಾಗಾಗಿ ಬರೀ ಆಡಿಯೋ ಬಗ್ಗೆ ಹೇಳಬೇಕು ಅಂತಂದರೆ ಇದು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಮನಸ್ಸಿಂದ ಮಾತಾಡಲ್ಲ. ಏಕೆಂದರೆ 16-17 ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿ ಬೇಕರಿ ಕೆಲಸಗಳು ಮಾಡಿ, ರೈತರ ಕೆಲಸಗಳು ಮಾಡಿ, ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದಿಷ್ಟು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ರಿಯಾಲಿಟಿ ಶೋ ಬಂದು ಒಂದು ಹೀರೋ ಆಗಬೇಕು ಅಂದರೆ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ನಮ್ಮ ಹಳ್ಳನ್ನು ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂಥ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ನು ಸುಮಾರು ಜನ ನನಗೆ ಕೇಳಿದರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದ್ದೀನೋ, ಏನು ಮಾಡಿಸಿದ್ರು, ಹೆಂಗೆ ಮಾಡಿಸಿದ್ರು ಅದು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣವ್ರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ನಮ್ಮ ಹಾಗೆ ದರ್ಶನ್ ಸರ್ಗೆ, ಇಡೀ ಅವ್ರ ಫ್ಯಾನ್ಸ್ಗೆ, ಸುವರ್ಣವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ತುಂಬಾ ಅಂದರೆ ತುಂಬ ಮನಸ್ಸಿಂದ ತುಂಬ ಕ್ಷಮೆ ಕೇಳ್ತೀನಿ. ಯಾರಿಗೂ ನಾನು ಯಾರಿಗೂ ಸಾವು ಬಯಸೋ ಅಧಿಕಾರ ನನಗಿಲ್ಲ. ಯಾಕೆಂದರೆ ಅವ್ರು 3 ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ನನ್ನ ಹತ್ರ ಬಂದಾಗ ಹೇಳಿದ್ದೆ. ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು. ಶಿವಣ್ಣವರೇ ನಮ್ಮ ಸಿನಿಮಾಗೆ ಟೈಟ್ಲ್ ಕೊಟ್ಟಿದ್ದು, ಅಣ್ಣವ್ರ ಆಶೀರ್ವಾದ, ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಕ್ಕಿದೆ ಅಂತ ಸುಮಾರು ಇಂಟರ್ವ್ಯೂಲಿ ಹೇಳಿದ್ದೀನಿ. ಬೇಕಾದ್ರೆ ನೋಡ್ಬೋದು. ಅಂಥವ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಬಯಸಲ್ಲ. ಭಗವಂತ ನಮ್ಮ ಹೆಸರು ಕೂಡ ಅವ್ರಿಗೆ ಕೊಡಲಿ, ಶಿವಣ್ಣವ್ರು. ಯಾಕೆಂದ್ರೆ ನಮಗೆ ಈಗ ಆಗಿರೋದ್ರಿಂದ ಈಗ ನಾನೇನೇ ಹೋಗಿದ್ರು ಏನಪ್ಪ ಈ ಥರ ಹೇಳ್ತಾನೆ ಅಂತ ಅನಿಸ್ಬೋದು. ಬಟ್ ಮನಸ್ಸಿಂದ ಹೇಳ್ತೀನಿ, ಶಿವಣ್ಣವರಿಗೆ ಆರೋಗ್ಯ ಯಶಸ್ಸು ಯಾವತ್ತೂ ಇರುತ್ತೆ. ಅವ್ರು ಯಾವತ್ತಿದ್ರು ಇಂಡಸ್ಟ್ರಿ ಒಂದು ಆಲದ ಮರ. ಇನ್ನು ದರ್ಶನ್ ಸರ್ಗೆ ಯಾವತ್ತೂ ಕ್ರೇಜ್ ಅಂತ ಯಾವತ್ತೂ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತದೆ ಇರುತ್ತೆ. ಇನ್ನು ಧ್ರುವಣ್ಣವ್ರದ್ದು ನಮಗೆ ಪೋಸ್ಟರ್ ಎಲ್ಲ ಲಾಂಚ್ ಮಾಡಿಕೊಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಹಾಕ್ಕೊಟ್ಟಿದ್ದಾರೆ. ಅವರ ಋಣ ಯಾವತ್ತೂ ನಮ್ಮ ಮೇಲೆ ಇರುತ್ತೆ. ಇವ್ರು 3 ಜನದ ಆಶೀರ್ವಾದ ಪಡ್ಕೊಂಡೆ ನಾನು ಬೆಳಿಬೇಕು ಅನ್ಕೊಂಡೆ. ಬಟ್ ಇವ್ರು 3 ಜನದ ಹೆಸರಲ್ಲೇ ಒಂದು ಷಡ್ಯಂತ್ರ ಮಾಡಿ ಅವತ್ತು ಹೋಗಿದ್ದು ನೈಟು ಬೆಳಗ್ಗೆ 8:00 ಮನೆಗೆ ಆಚೆ ಕಳಿಸ್ತಾರೆ. ಅಲ್ಲಿಂದ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಡೌಟ್ ಇದ್ರೆ ಬೇಕಾದ್ರೆ ಅವ್ರನ್ನ ತನಿಖೆ ಮಾಡಿ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕೈ ಮುಗಿದು ಕಾಲಿ ಬಿಟ್ಟು ಕೇಳ್ತೀನಿ, ಕ್ಷಮಿಸಿ.